ನಮಸ್ಕಾರ. ಇಂಜಿನಿಯರಿಂಗ್ ಒಂದು ಅದ್ಭುತವಾದ ಕೋರ್ಸ್. ಅದರಲ್ಲೂ ಬೆಂಗಳೂರು ನಗರದಲ್ಲಿರುವ ಕಾಲೇಜುಗಳಂತೂ ಕ್ಯಾಂಪಸ್ ಅಂದರೆ ಪ್ಲೇಸ್ಮೆಂಟ್ಗೆ ಫೇಮಸ್. ಆದರೆ ಒಂದು ಸತ್ಯ ಗೊತ್ತಿರಲಿ, ವರ್ಷದಲ್ಲಿ ನಮ್ಮ ರಾಜ್ಯದಲ್ಲಿ ಸುಮಾರು 4 ಲಕ್ಷ ಜನ ಇಂಜಿನಿಯರ್ ಮುಗಿಸಿ ಹೊರಬರುತ್ತಾರೆ. ಅದರಲ್ಲಿ ಕೇವಲ 10% ಮಾತ್ರ ಕಾಲೇಜಿನಲ್ಲಿ ಪ್ಲೇಸ್ ಆಗಿಬಿಡ್ತಾರೆ. 30% ಜನ ಕೆಲಸ ಸಿಗದೇ ಇದ್ದರೂ ಪರವಾಗಿಲ್ಲ, ಸರ್ಕಾರಿ ನೌಕರಿಗಳಿಗಾಗಿ ತಯಾರಿ ನಡೆಸುತ್ತಾರೆ. 20% ಜನ ಗೇಟ್, CET ಮುಂತಾದ ಮಾರ್ಗಗಳ ಮೂಲಕ ಹೈಯರ್ ಸ್ಟಡಿ ಅಂದರೆ ಉನ್ನತ ವ್ಯಾಸಂಗಕ್ಕೆ ಹೋಗುತ್ತಾರೆ. ಆದರೆ ಇನ್ನು ಮಿಕ್ಕಿದ್ದು 40% ಜನ ನಮ್ಮಂಥವ್ರು ಕೆಲಸಕ್ಕಾಗಿ ಹುಡುಕಾಟ ಮಾಡುತ್ತಾ ಅಲಿಯುತ್ತಿರುತ್ತಾರೆ. ಅದೇನೋ ಗ್ರಹಚಾರ, ಇವರಿಗೆ ಬೇಗನೆ ಕೆಲಸವೂ ಸಿಗಲ್ಲ, ಇವ್ರು ಹುಡುಕಾಡೋದು ನಿಲ್ಲಿಸಲ್ಲ. ಇಂಥ 40% ಜನರ ಬಳಿ ಇರುವ ಏಕೈಕ ಅವಕಾಶವೆಂದರೆ ಅದು ಕನ್ಸಲ್ಟೆನ್ಸಿಗಳ ಮೂಲಕ ಸಿಗುವ BPO ಕಾಲ್ ಸೆಂಟರ್ ಕೆಲಸ. ಇದೇನು ಸುಲಭವೇ? ಬನ್ನಿ ನೋಡೋಣ. ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. Hello. Am I speaking to Mr. Shashi Kiran? Yes, ma'am. I am Shruti calling from SH Consultancy. Are you looking for any job? Yes, ma'am. What is your qualification, Mr. Shashi? Ma'am, I have done B in electrical engineering, ma'am. Okay. Which year passed out? Yes, ma'am. 2015. Okay, fine. Currently we have openings for BPO jobs. Are you interested? Okay, ma'am. Can you come down to our office for an interview? Okay, ma'am. Ma'am, what is the package, ma'am? Around 13K, Mr. Shashi. What are the documents to be carried? Just bring your resume. I'll send you the office address to your mail. Okay. Okay, ma'am. ನಮ್ಮ ಓತಿಕೇತಿಂಗ್ ಏನು ಕೆಲಸ ಇರುತ್ತೆ? ಆಯ್ಕಂತಿದ್ದವ್ರಿಗೆ ಏನು ಕೆಲಸ ಇರುತ್ತೆ? ಅವನಿಗೊಂದು ದಾರಿ ತೋರ್ಸೋಣ. ಹಲೋ, ಎಲ್ಲಿದೆ ಮಚಾಂಗ್? ಮನೇಲಿದ್ದೀನೋ. ನಾಳೆ ಒಂದು ಇಂಟರ್ವ್ಯೂ ಅಟೆಂಡ್ ಮಾಡ್ತಿದ್ದೀನಿ, ನೀನು ಬರಲಾ? ಲೋ, ಬರಲ್ಲಲ್ಲಿ ಪ್ರತಿಯೊಂದು ಸತಿನೂ ಇಂಟರ್ವ್ಯೂ ಅಟೆಂಡ್ ಮಾಡಿ ಬೇಜಾರಾಗ್ಬಿಟ್ಟಿದೆ ನಾನು. ಬಾರಲ್ಲಿ ಕಂಡಿದ್ದೀವಿ. ಲೋ, ನಾನೇ ನಮ್ಮ ಹುಡುಗಿ ಮೆಸೇಜ್ ಮಾಡಿಲ್ಲ ಅಂತ ಬೇಜಾರಲ್ಲಿದ್ದೀನಿ, ಇದ್ರಲ್ಲಿ ನೀನು ಬೇರೆ ಬಾ ಅಂತ. ಮತ್ತೆ ನಿನ್ನ ಹುಡುಗಿ ನನಗೆ ಮಾತ್ರ ಡೈಲಿ ಮೆಸೇಜ್ ಮಾಡ್ತಾಳೆ. ಏನು ಕಿಂಡಲ್ ಮಾಡ್ತಿದ್ಯಾ? ಜೋಕು. ಈಗ ನಾನು ಹೇಳೋದು ಕೇಳು. ಸರಿ ಹೇಳೋ. ನಿಂಗೊಂದು ವಿಷಯ ಗೊತ್ತಾ? ನನಗೆ ಫೋನ್ ಮಾಡಿರೋ ವಾಯ್ಸ್ ತುಂಬ ಸ್ವೀಟ್ ಆಗಿತ್ತು ಮಚ, ನಡ್ಕೊಂಬರಂಬಾ. ಸಕ್ಕರೆ ಪೊಂಗಲ್ ತಿಂದಿರ್ತಾಳೆ, ಅದಕ್ಕೆ ಸ್ವೀಟ್ ಆಗಿರುತ್ತೆ. ಒಬ್ಬಾ ಜೋಕೇನ ಚೆನ್ನಾಗೈತೆ, ನಾನು ಆಮೇಲೆ ನಗ್ತೀನಿ, ನೀನು ಬರಲೇಬೇಕು ನನ್ನ ಮಗನ್. ಸರಿ, ಬರ್ತೀನಿ ಬಿಡ. ಸರಿ, ನಾನು ಜಾಬ್ ಡೀಟೇಲ್ಸ್ ನಿಮಗೆ ಮೆಸೇಜ್ ಮಾಡ್ತೀನಿ, ನಾಳೆ ಬಸ್ ಸ್ಟಾಪಲ್ಲಿ ಮೀಟ್ ಮಾಡೋಣ, ಸರಿನಾ? ಓಕೆ, ಸರಿ, ಬಾಯ್. ಓಕೆ ಮಚ, ಓಕೆ, ಟೇಕ್ ಕೇರ್, ಬಾಯ್. ಬಾಸ್, ಈ ರೋಡ್ ದೊಂಬ್ಳೂರು ಹೋಗುತ್ತಾ? ಅರ್ಧ ಗಂಟೆಯಿಂದ ನೋಡ್ತಾ ಇದ್ದೀನಿ, ಈ ರೋಡ್ ಎಲ್ಲೂ ಹೋಗ್ತಿಲ್ಲ. ಇದೇ ಹುಡುಗಿಯರನ್ನ ಕೇಳಿದ್ರೆ ಕರ್ಕೋಗಿ ಬಿಟ್ಟೇ ಬರ್ತಿದ್ದ. ಏನಲ್ಲಿ ಯಾವಾಗ ನೋಡಿದ್ರು ಲೇಟು. ಟ್ರಾಫಿಕಲ್ಲಿ ಲೇಟ್ ಆಯ್ತು. ಜೈ ಮಹೇಶ್ಮತಿ. Excuse me, ma'am. We came for the interview. Please enter your name in the register. Please take your seat. ಅಹೋ, ಇಲ್ಲಿ ನೋಡು, ಮತ್ತೆರಡು ಕುರಿಗಳ ಥರ ಬರ್ತಾ ಇವೆ. ದಿನಾಲು ಈ ರೀತಿ ಅದೆಷ್ಟು ಬರ್ತಾವೋ ಯಾರು ಬಲ್ಲರು. ಏನೋ ಮಚ್ಚ, ಬರೀ BBM BCom ಐತಿಲ್ಲೇ, ಬಿ ಎಲಿಜಿಬಲ್ ಇಲ್ವಾ? ಬಿಡಲೋ, ನಮ್ಗೆ ಇಂಟರ್ವ್ಯೂನೇ ಈಸಿಗಿರುತ್ತೆ, ನಮ್ಮ ಕೆಲಸ ಕನ್ಫರ್ಮೇ. ಏನ ಬರೀ ಆಂಟಿಗ್ಲೇ ಕಾಣಿಸ್ಕೊಂತವ್ರೆ? ಸುಮ್ಮನಿರಲ್ಲ, ಆಮೇಲೆ ಕೆಲಸ ಸಿಗಲ್ಲ. ಇವನ ಹೆಸರು ಶ್ರೀಧರ್, HR. ತಿಂಗಳಿಗೆ ಬರೋಬ್ಬರಿ 1.5 ಲಕ್ಷ ರೂಪಾಯಿ ಸಂಬಳ.
ವಯಸ್ಸು 30, ಇನ್ನೂ ಮದುವೆ ಆಗಿಲ್ಲ. ಕೆಲಸ ಸಿಕ್ಕ ಮೇಲೆ ಹೋಗೋ ಬರೋ ಹುಡುಗಿಯರನ್ನ ಕಾಳು ಹಾಕ್ತಾನೆ. Excuse me, sir. Come in. What, Shruti? Looking pretty and slim? Thank you, sir. Anything special? Nothing, sir. Resumes. How many candidates? Only 2 for now, sir. How many girls? No, sir. Engineers, huh? ಸ್ವಲ್ಪ ಟೈಮ್ ಪಾಸ್ ಮಾಡೋಣ. ಓಕೆ, ಸೆಂಡ್ ದೆಮ್ ಲೇಟರ್. Okay, sir. ಆಹಾ, ಇವನು ನೋಡಿ, ದೊಡ್ಡ ರೋಗದಿಂದ ಅರ್ಧಂಬರ್ಧ ಗುಣಮುಖರ ಅಂತರ ಕಾಣ್ತವನೆ. ಇವನ್ನ ನೋಡಿ, ಆಫ್ರಿಕಾ ಕಾಡಿಂದ ತಪ್ಪಿಸ್ಕೊಂಡು ಬಂದಂಗಿದ್ದಾನೆ. ಮೋಸ್ಟ್ಲಿ ಅವರೇ ಓಡಿಸಿರ್ಬೇಕು. Prakash, come in. ಎಂಥ ಕಾಲ ಬಂದ್ಬಿಡ್ತಪ್ಪ, ಇನ್ನು ಏನೇನು ನೋಡಬೇಕು. Pavan, you can come in. ಅಯ್ಯೋ ಇದೇನು ನಮ್ಮ ಬ್ಯಾಟ್ಲಕ್. ಕಾಶಿಗೆ ಹೋದ್ರು ಕರ್ಮ ಕಳೆಯಲಿಲ್ಲ, ರಾಮೇಶ್ವರಕ್ಕೆ ಹೋದ್ರು ಶನೇಶ್ವರನ ಕಾಟ ತಪ್ಪಲಿಲ್ಲ ಎನ್ನುವಂತೆ ಮೊದಲೇ ನಮ್ಮದು ಅಲ್ಲದೆ ಇವ್ರು ಬೇಡ ಮುಖ ತೋರಿಸಿ ಮೂಡ್ ಆಫ್ ಮಾಡ್ತಾರೆ. Karthik, you can come in. ಚೆನ್ನಾಗಿ ಮಾಡು ಮಚ್ಚ, ಆಲ್ ದಿ ಬೆಸ್ಟ್. ಓಕೆನಾ? ಏನಾಯ್ತು? ಬೇಡ ಮಚ್ಚ, ಹೋಗ್ಬೇಡ. ಯಾಕೆ? ಬೇಡಲಿ. Shashi, ಸರಿ you ಇರು, can come ನಾನು ಹೋಗ್ಬಿಡ್ತೀನಿ. ನಿನ್ಗಾದ್ರೂ ಒಳ್ಳೇದಾಗ್ಲಿ. ಎಕ್ಸ್ಕ್ಯೂಸ್ ಮಿ ಸರ್. Yes, come in. Take your seat. What's your name? ಶಶಿಕಿರಣ್ ಸರ್. Where's your resume? ಐ ಗಿವನ್ ಟು ಮ್ಯಾಮ್ ಸರ್. Given to ma'am? What's your qualification? ಬಿ ಇನ್ ಎಲೆಕ್ಟ್ರಿಕ್ ಇಂಜಿನ್. Engineering? We don't hire engineers. ಸರ್ ಬಟ್ You may leave now. ಛೇ, ಬಂದಿದ್ದೆ ದುಡ್ಗಿನೂ ಸಿಗ್ಲಿಲ್ಲ, ಈ ಕಡೆ ಕೆಲಸನೂ ಸಿಗ್ಲಿಲ್ಲ. I asked you to leave now. ಶಶಿಯ ಎದ್ನದಪ್ಪ ಸಾಕು, ಇನ್ನೇನು ಕೂತಿದ್ಯಾ? Fools. ಏನು ಹಿಂಗೆ ಮಾತಾಡ್ತವನೆ? ಅವ್ನಿಗೇನಾದ್ರೂ ಮಾಡಲೇಬೇಕು. ಈಗ ಮುಂದೆ ಏನಾಗುತ್ತೆ ನೋಡೋಣ. ಏನೋ ಮಚ್ಚ, ಕೆಲಸ ಇಲ್ಲ ಅಂತ ಹೇಳ್ಬಿಟ್ರ? ಕೆಲಸ ಏನು ಹೋಗೇನೆ, ಬಟ್ ತುಂಬ ಅವಮಾನ ಮಾಡ್ಬಿಟ್ಟಲ್ಲಿ. ನಿನ್ಗುನಾ? ನನಗೂ ಅವಮಾನ ಮಾಡ್ಬಿಟ್ಟಲ್ಲಿ. ಹಿಂಗೇನು ಮಾಡಿದ್ನು? ಇಂಜಿನಿಯರ್ಸ್ ಅಂದರೆ ತುಂಬ ಗಾಂಚಲಿ ತೋರಿಸ್ತಾನ. ಇರೋ ಹಂಗಾದ್ರೆ ಅವ್ನು ಮಾಡ್ತೀನಿ. ಹೋಗೋದು ಹೋಗ್ತಾನೆ, ಬರುವಾಗ ಹೆಂಗೆ ಬರ್ತಾನೆ. What do you think about engineers, sir? What do you think about engineers? ಏನು ಇಂಜಿನಿಯರಿಂಗ್ ಓದಿರೋ ಅಷ್ಟು ಕ್ಲೀನಾಗಿ ನೋಡ್ತೀರಾ ನೀವು? ಏನು ಇಂಜಿನಿಯರಿಂಗ್ ಓದಿ ಎಷ್ಟು ಕಷ್ಟ ಗೊತ್ತಾ? 28 ಇಂಟರ್ನಲ್ಸು, 14 ಪ್ರಾಕ್ಟಿಕಲ್ಸ್, 51 ಎಕ್ಸಾಮ್ ಕ್ಲಿಯರ್ ಥರ ಬೇಜಾರು ಇರ್ತಾರೆ. ಅದೆಲ್ಲ ಒಂದೇ ಅಟೆಂಪ್ಟಲ್ಲಿ ಕ್ಲಿಯರ್ ಮಾಡೋಕ್ಕೆ ಟ್ರೈ ಮಾಡಿ, ಅದು ಅದೇ ಮುಂದೆ ಬ್ಯಾಕ್ಲಾಗ್ಸ್ ಇಟ್ಕೊಂಡು ನಾವು ಭರವಸೆಗಳನ್ನ ಕ್ಲಿಯರ್ ಮಾಡ್ಕೊತ ಎಷ್ಟು ಕಷ್ಟಪಡ್ತೀವಿ ಗೊತ್ತಾ ನಾವು? ಅಷ್ಟು ಕಷ್ಟಪಟ್ಟು ಒಂದು ಪ್ರಾಜೆಕ್ಟ್ ಬರುತ್ತೆ. ಆ ಪ್ರಾಜೆಕ್ಟ್ ಮುಗಿಸೋದಕ್ಕೆ ನಮ್ಮ ಸೀನಿಯರ್ಸು, ನಮ್ಮ ಗೈಡ್ ಅಂತ ಅವ್ರ ಹತ್ರ ಓಡಾಡೋದು ನಾವು ಹೋದರೆ, ಈಗ ನಾನು ಬ್ಯುಸಿ ಆಮೇಲೆ ಬನ್ನಿ ಅಂತ ಅವ್ರು ಆಟ ಆಡಿಸ್ತಾರೆ. ಇದನ್ನೆಲ್ಲ ತಡ್ಕೊಂಡು ಪ್ರಾಜೆಕ್ಟ್ ಮುಗಿಸಿ ನಮ್ಮ ಗೈಡ್ ಹತ್ರ ಹೋದ್ರೆ ಅವನು ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ ಅವನು ಆಟ ಆಡಿಸ್ತಾರೆ. ಫೈನಲ್ ಆಗಿ ಇದು ಮುಗಿಸ್ಕೊಂಡು ಫೈನಲ್ ನಿಮಗೆ ಎಕ್ಸ್ಟೆನ್ಸ್ ಎಷ್ಟು ಈಸಿಯಾಗಿ ಹೇಳ್ತಾರೆ ಗೊತ್ತಾ? ಸ್ವಿಚ್ ಹಾಕಿದ್ರೆ ಬಲ್ಪ್ ಆಗುತ್ತೆ ಅಷ್ಟೇ ತಾನೇ. ಈ ರೇಂಜ್ಗೆಲ್ಲ ಮಾತಾಡ್ತಾರೆ ಸರ್. ಇವೆಲ್ಲ ಫೇಸ್ ಮಾಡಿಕೊಂಡು ನಾವು ಫಸ್ಟ್ ಕ್ಲಾಸಲ್ಲಿ ಪಾಸ್ ಮಾಡಿಕೊಂಡು ಆಚೆ ಕಂಪ್ನಿ ಕಡೆ ಹೋದ್ರೆ ಆ ಕಂಪ್ನಿ ಈ ಕಂಪ್ನಿ ಸುತ್ತಾಡ್ಕೊಂಡು ಕೆಲಸ ಕೇಳ್ತಾರೆ, ಅವ್ರ ಎಕ್ಸ್ಪೀರಿಯನ್ಸ್ ಕೇಳ್ತಾರೆ ಸರ್. ಈ ಒಂದು ಕೆಲಸ ಕೊಟ್ಟಿರ್ತಾರೆ ಎಕ್ಸ್ಪೀರಿಯನ್ಸ್ ಬರೋದು. ಒಂದು ಆಪರ್ಚುನಿಟಿ ಕೊಟ್ಟು ನೋಡಿ ಸರ್, ನಮ್ಮ ಇಂಜಿನಿಯರ್ ಟ್ಯಾಲೆಂಟ್ಸ್ ಅಂತ ಗೊತ್ತಾಗುತ್ತೆ. ನಮ್ಮ ತಂದೆ ತಾಯಿ ನನ್ನ ಮಗ ಇಂಜಿನಿಯರಿಂಗ್ ಓದಿದ್ದಾನೆ, ಅವ್ನು ಆ ಕೆಲಸ ಮಾಡ್ತಾನೆ ಈ ಕೆಲಸ ಮಾಡ್ತಾನೆ ಅಂತ ಅವ್ರ ಎಕ್ಸ್ಪೆಕ್ಟೇಷನ್ ಆಗುತ್ತೆ. ನಾವು ಹಿಂಗೆ ಮಾಡ್ಕೊಂಡು ಒಂದು ವರ್ಷ ಕಳ್ಕೊಂಡು ಅವ್ರು ಸ್ಯಾಟಿಸ್ಫೈ ಮಾಡೋಕ್ಕಾಗ್ತದೆ. ಕೊನೆಗೆ ಕಾಲ್ ಸೆಂಟ್ರಲ್ಲಿ ಕೆಲಸ ಮಾಡೋದು ಇಲ್ಲಿವರೆಗೂ ಬಂದರೆ ನೀವು ವಿ ಡು ನಾಟ್ ಹೈರ್ ಇಂಜಿನಿಯರ್ಸ್ ಅಂತ ಹೇಳಿ ನಮ್ಗೆ ಅವಮಾನ ಮಾಡಿದ್ರೆ ಸರ್. ಫೈನಲಾಗಿ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಸರ್,
ಇಂದಿನ ಇಂಜಿನಿಯರ್ಸ್ ಮುಂದಿನ ಪೀಳಿಗೆಯ ಭವಿಷ್ಯ ರೂಪಿಸಲು. ಟುಡೇಸ್ ಇಂಜಿನಿಯರ್ಸ್ ಆರ್ ದ ಟುಮಾರೋಸ್ ಡಿಸೈನರ್ಸ್. ನಾಲೆಡ್ಜ್ ಬಿಡ, ಈಗಲಾದರೂ ಗೊತ್ತಾಯ್ತಲ್ಲ ನಾವೇನಂತ. ನನ್ನ ನಂಬರ್ ಯಾರಿಗೆ ಕೊಟ್ರೆ ನಿಮಗೆ? ಜಾಬ್ ಪೋರ್ಟಲಿಂದ ಸಿಕ್ತು. ಒಬ್ರಿಗೆ ಕಾಲ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಅವ್ರ ಪ್ರೊಫೈಲ್ ಚೆಕ್ ಮಾಡಿಬಿಟ್ಟು ಆಮೇಲೆ ಕಾಲ್ ಮಾಡಿ. ಸುಮ್ಮನೆ ಇಲ್ಲಿ ಕರ್ಸ್ಬಿಟ್ಟು ನಮಗೆಲ್ಲ ಅವಮಾನ ಮಾಡಿಬಿಡಿ. ನೆಕ್ಸ್ಟ್ ಟೈಮ್ ನಮಗೆ ಮಾಡ್ದಂಗೆ ಬೇರೆ ಯಾರಿಗೂ ಮಾಡೋಕ್ಕೆ ಹೋಗ್ಬಿಡಿ. ಏನೇ ಹಂಗೆ ಮಾತಾಡ್ಬಿಟ್ಟು ಹೋಗ್ತಾನೆ? ಅವ್ನು ಹೇಳೋದು ಕರೆಕ್ಟೇ, ತಪ್ಪು ನಮ್ಮ ಕಡೆ ಇದೆ. ನೆಕ್ಸ್ಟ್ ಟೈಮ್ ತಪ್ಪು ಮಾಡದೇ ಇರಬೇಕು. ಬಿಡೋ ಮಚ್ಚ, ನಾವು ಎಷ್ಟೊಂದು ಇಂಟರ್ವ್ಯೂ ಅಟೆಂಡ್ ಮಾಡಿದ್ದೀವಿ, ಅದರಲ್ಲಿ ಇದು ನನಗೆ ಇಂಟ್ರ್ಯೂ ಹೋಗಿ ಹಾಕ್ಸ್ಕೊಳ್ಳೋದಕ್ಕೆ ಬೇಜಾರಾಗಿಲ್ಲ ಮಚ್ಚ. ಅಷ್ಟು ದೂರ ಹೋಗಿ ಬಂದಮೇಲೆ ಒಂದು ಒಳ್ಳೆ ಹುಡುಗಿನ ನೋಡಿಲ್ಲ ಅಂತ ಬೇಜಾರಾಯ್ತು. ನಮ್ಮ ಬಾಳಿಗೆ ಇಷ್ಟ. ಥೂ, ಯಾಕೋ ಅಲ್ಲಿ ಇಂಟ್ರಿಗೆ ಹೋಗಿ ರಿಜೆಕ್ಟ್ ಆಗಿದ್ದು ಬೇಜಾರಾಗಿಲ್ಲ, ಇಂಜಿನಿಯರ್ಸ್ಗೆ ಅವಮಾನ ನಡೆದಿದ್ದು ಅದು ನಿನ್ಗೆ ಬೇಜಾರಾಗಿಲ್ಲ, ಅಲ್ಲಿ ಬ್ಯೂಟಿ ಇಲ್ಲ ಅಂತ ಬೇಜಾರಾ? ನನ್ನ ಕಷ್ಟ ನನ್ನ ಮಗನ ಹೆಂಗೆ ಹೇಳೋದು? ಯಾವನ ಇವನು ಇಂಥ ಟೈಮಲ್ಲಿ. ಹಲೋ, ಎಸ್ ಮ್ಯಾಮ್. ಯಾರೋ ಅದು? ಮಚ್ಚ, ಮತ್ತೊಂದು ಇಂಟರ್ವ್ಯೂಳು. ಇಲ್ಲಿವರೆಗೂ ನಕ್ಕದ್ರಿ, ಸಂತೋಷ ಪಟ್ರಿ, ನಮಗೂ ಸಂತೋಷ. ಸೊ ಇವಾಗ ಒಂದು ಮುಖ್ಯವಾದ ವಿಷಯ, ಎಸ್ಪೆಷಲಿ ಫಾರ್ ಫೈನಲ್ ಇಯರ್ಸ್, ಪ್ರೀ ಫೈನಲ್ ಇಯರ್ಸ್. ನೀವು ನಮ್ಮ ಕಾಲೇಜಲ್ಲಿ ಪ್ಲೇಸ್ ಆಗೋ ಟ್ರೈ ಮಾಡಿ, ಮ್ಯಾಕ್ಸಿಮಮ್ ಟ್ರೈ ಮಾಡಿ. ಒಂದು ವೇಳೆ ಆಗದೇ ಇದ್ದಲ್ಲಿ 6 ತಿಂಗಳೊಳಗೆ ಆದರೂ ಪ್ಲೇಸ್ ಆಗ್ಬೋದು. 70% ಅಗ್ರಿಗೇಟ್ ಇರೋರು ಇಟ್ಕೊಂಡ್ಬಿಡ್ತಾರೆ. ಆದರೆ ಈ 65% ಒಳಗಿರ್ತಾರಲ್ಲ, ನಿಮ್ಮಂಥವ್ರಿಗೆ ಒಂದು ಸಲಹೆ ಕೊಡೋಕೆ ಇಷ್ಟಪಡ್ತೀನಿ. ಕಿವಿ ಕೊಟ್ಟು ಕೇಳಿ. ಅಂದರೆ ಆದಷ್ಟು ಬೇಗ ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ನ ಇಂಪ್ರೂವ್ ಮಾಡಿ. ಅಂದರೆ ಇಂಗ್ಲೀಷಲ್ಲಿ ಫ್ಲೂಯೆನ್ಸಿ ಇಂಪ್ರೂವ್ ಮಾಡ್ಕೊಳ್ಳಿ. ಇಂಗ್ಲೀಷ್ ಕಲಿತಾದ್ಮೇಲೆ ಕನ್ನಡವನ್ನು ಮಾತ್ರ ಮರಿಬೇಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. Engineers are the creators of future world. Respect them. ಆ್ಯಕ್ಷನ್. ಬಿಡಲು ನಾವು ಎಷ್ಟೊಂದು ಇಂಟರ್ವ್ಯೂ ಅಟೆಂಡ್ ಮಾಡಿದ್ದೀವಿ, ಅದರಲ್ಲಿ ಇದು ನನಗೆ ಅದಕ್ಕೆ ಬೇಜಾರಾಗ್ತಿಲ್ಲ ಮಚ್ಚ. ಅಷ್ಟು ದೂರ ಹೋಗಿ ಬಂದಮೇಲೆ ಅಲ್ಲಿ ಒಂದು ರೀತಿಯೂ ಇರಲಿಲ್ಲ ಮಚ್ಚ. ಬೇಜಾರು. ನಿನ್ನ ಫ್ರೆಂಡ್ಗೆಲ್ಲ ಅವಮಾನ ನಡೆದಿದ್ದು ಬೇಜಾರಿಲ್ಲ, ಅಲ್ಲಿ ಬ್ಯೂಟಿ ಬೇರೆ ಬೇಕಾ ನಿನಗೆ? ಆ್ಯಕ್ಷನ್. ಆ್ಯಕ್ಷನ್. What do you think about engineers, sir? What do you think about engineers? ಇಂಜಿನಿಯರ್ ಓದಿರೋರು ಅಂದರೆ ಅಷ್ಟು ಕೇಳಿ ನೋಡ್ತಾರೆ ನೀವು. ಇಂಜಿನಿಯರಿಂಗ್ ಈ ಕಾಲದಲ್ಲಿ ಎಷ್ಟು ಕಷ್ಟ, ಅದನ್ನ ತಡ್ಕೊಂಡು ನಾವು ಪ್ರಾಜೆಕ್ಟ್ ಮುಗಿಸ್ಕೊಂಡು ನಮ್ಮ ಗೈಡ್ ಹತ್ರ ನಾವು ಹೋದ್ರೆ ಅವ್ರು ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ ಅವ್ರು ತಪ್ಪು ಕಂಡಿರ್ತಾರೆ. ವಿ ಡೋಂಟ್ ಹ್ಯಾವ್ ಹೈರ್ ಇಂಜಿನಿಯರ್ಸ್ ಅಂತ ಏನದು ಲೆಕ್ಕ? ಸೊ ನಾವು ಇಂಜಿನಿಯರ್ಸ್ ಸರ್. ಆ್ಯಕ್ಷನ್. ಈ 70% ಅಗ್ರಿಗೇಟ್ ಇರುವ ಸ್ಟೂಡೆಂಟ್ಸ್ ಹೇಗಾದರೂ ಮಾಡ್ಕೊಂಡು ಕೆಲಸ ಗಿಟ್ಸ್ಕೊಂಡ್ಬಿಡ್ತಾರೆ. ಆದರೆ ಈ 60% ಒಳಗಿರ್ತಾರಲ್ಲ, ಇಂತಹ ಒಂದು ಸಲಹೆ ಕೊಡೋಕೆ. ಆದರೆ ಈ 65% ಒಳಗಿರೋರು ಮಾತ್ರ ಒಂದು ಸಲಹೆ ಕೊಡೋಕೆ ಇಷ್ಟಪಡ್ತೀವಿ. ನೀವು ಆದಷ್ಟು ಬೇಗ ಅಲ್ಲ, ನಿಮ್ಗೊಂದು ಸಲಹೆ ಕೊಡೋಕೆ ನಾನು ಇಷ್ಟಪಡ್ತೀನಿ ಅಂದರೆ ಸೊ ನೀವು ಆದಷ್ಟು ಬೇಗ ಅಂದಾಗ ನೀನು ಕೊಡೋ ಸಲಹೆ ಇವರು ಅಲ್ಲಿ ಬಂದಮೇಲೆ ಆಮೇಲೆ ಇಲ್ಲಿ ಬರುತ್ತೋ, ಅದೇ ನೀನು ಅಂದಮೇಲೆ ನೀವು ಆದಷ್ಟು ಬೇಗ ಅಂತೀನಿ. ಅವಾಗ ನೀನು ಅದೇ ಆಗಲ್ಲ, ಎಷ್ಟು ಬೇಗ ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ನ ಇಂಪ್ರೂವ್ ಮಾಡಿ, ಇಂಗ್ಲೀಷ್ ಫ್ಲೂಯೆನ್ಸಿನ ಇನ್ಕ್ರೀಸ್ ಮಾಡ್ಕೊಳ್ಳಿ. ಹೇಳೋ ಜಫರ್. Hi, this is Shruti calling from SH Consulting. Are you looking for any job? Yeah.